ಅಶ್ವಮಂದಿರಕ್ಕೆ ಸ್ವಾಗತ. ನಾನು ವನಿತಾ. ವೆಂಕಟೇಶ್ವರನ ಸ್ವಾಮಿ ಬಗ್ಗೆ ನಿಮಗೆಷ್ಟು ಗೊತ್ತು? ಹೌದು, ಕಲಿಯುಗದ ಪ್ರತ್ಯಕ್ಷ ದೈವ, ಕೋಟಿ ಕೋಟಿ ಭಕ್ತರ ಆರಾಧ್ಯ ದೈವರು ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ. ಪ್ರತಿದಿನ ಲಕ್ಷಾಂತರ ಭಕ್ತರು ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಯೊಂದಿಗೆ ತಿರುಮಲ ಬೆಟ್ಟವನ್ನ ಏರುತ್ತಾರೆ. ಆದರೆ ವಿಷ್ಣು ಭಗವಾನ್ ವೆಂಕಟೇಶ್ವರನಾಗಿ ತಿರುಮಲದಲ್ಲಿ ನೆಲೆಸಲು ಕಾರಣವೇನು? ಈ ಪ್ರಶ್ನೆಗೆ ಉತ್ತರ ಪುರಾಣಗಳಲ್ಲಿ ಅಡಗಿದೆ. ಹೌದು, ಹಿಂದೂ ಧರ್ಮ ಗ್ರಂಥಗಳಾದ ವರಾಹ ಪುರಾಣ, ಭವಿಷ್ಯ ಪುರಾಣ, ಪದ್ಮ ಪುರಾಣ, ಗರುಡ ಪುರಾಣ, ಬ್ರಹ್ಮಾಂಡ ಪುರಾಣ, ಸ್ಕಂದ ಪುರಾಣ ಸೇರಿದಂತೆ ಹಲವು ಪುರಾಣಗಳಲ್ಲಿ ವೆಂಕಟೇಶ್ವರನ ಮಹಿಮೆ ಮತ್ತು ಅವತಾರದ ಕಥೆಯನ್ನ ವಿವರಿಸಲಾಗಿದೆ. ಈ ಕಥೆಗಳು ಧಾರ್ಮಿಕ ನಂಬಿಕೆಗಳ ಆಧಾರದಲ್ಲಿವೆ. ವೆಂಕಟೇಶ್ವರ ಎಂದರೆ ವೆಂಕಟಗಿರಿಯ ಅಧಿಪತಿ. ಮತ್ತೊಂದು ವ್ಯಾಖ್ಯಾನದ ಪ್ರಕಾರ ವೆಂ ಎಂದರೆ ಪಾಪ ಮತ್ತು ಕಟ ಎಂದರೆ ನಿವಾರಣೆ, ಅಂದ್ರೆ ಭಕ್ತರ ಪಾಪಗಳನ್ನ ನಿವಾರಿಸುವ ದೇವರು ವೆಂಕಟೇಶ್ವರ. ಗೋವಿಂದ, ಶ್ರೀನಿವಾಸ ಹಾಗೂ ಬಾಲಾಜಿ ಎಂಬ ಹೆಸರಿನಿಂದಲೂ ಸ್ವಾಮಿಯನ್ನ ಭಕ್ತರು ಆರಾಧಿಸುತ್ತಾರೆ. ಪುರಾಣಗಳ ಪ್ರಕಾರ ಗಂಗಾ ತೀರದಲ್ಲಿ ಮಹಾಯಜ್ಞ ನಡೆಯಬೇಕಾಗಿತ್ತು. ಯಜ್ಞದ ಫಲವನ್ನ ಯಾವ ದೇವರಿಗೆ ಅರ್ಪಿಸಬೇಕು ಎಂಬ ಗೊಂದಲ ಋಷಿಗಳಿಗೆ ಉಂಟಾಯಿತು. ಈ ಪ್ರಶ್ನೆಗೆ ಉತ್ತರ ಹುಡುಕಲು ಮಹರ್ಷಿ ಭೃಗು ಬ್ರಹ್ಮ, ಶಿವ ಹಾಗೂ ವಿಷ್ಣುವಿನ ಬಳಿಗೆ ತೆರಳಿದ್ರು. ವಿಷ್ಣು ಆದಿಶೇಷನ ಮೇಲೆ ವಿಶ್ರಾಂತಿ ಪಡೆಯುತ್ತಿದ್ದ ವೇಳೆ ಭೃಗು ಋಷಿ ಆಗಮಿಸಿದ್ರು. ವಿಷ್ಣು ತಮ್ಮನ್ನು ಗಮನಿಸಲಿಲ್ಲ ಎಂಬ ಭಾವನೆಯಿಂದ ಕೋಪಗೊಂಡು ಭೃಗು ವಿಷ್ಣುವಿನ ಎದೆಯನ್ನ ಕಾಲಿನಿಂದ ಒದ್ದರು. ವಿಷ್ಣು ಕೋಪಗೊಳ್ಳದೆ ಋಷಿಯ ಕ್ಷೇಮ ವಿಚಾರಿಸಿದ್ರು. ಆದರೆ ವಿಷ್ಣುವಿನ ಎದೆಯಲ್ಲಿ ನೆಲೆಸಿದ್ದ ಲಕ್ಷ್ಮೀ ದೇವಿ ಇದರಿಂದ ಅವಮಾನಗೊಂಡು ವೈಕುಂಠವನ್ನ ತೊರೆದು ಭೂಲೋಕಕ್ಕೆ ತೆರಳಿದ್ರು. ಒಂದು ಪುರಾಣ ಕಥೆ ಹೇಳುತ್ತದೆ, ಇನ್ನು ಈ ಲಕ್ಷ್ಮಿಯನ್ನ ಹುಡುಕಲು ವಿಷ್ಣು ಶ್ರೀನಿವಾಸ ಎಂಬ ಮಾನವ ರೂಪದಲ್ಲಿ ಭೂಮಿಗೆ ಬಂದು ಶೇಷಾಚಲ ಬೆಟ್ಟದಲ್ಲಿ ನೆಲೆಸಿದನು. ಈ ವೇಳೆ ಶಿವ ಮತ್ತು ಬ್ರಹ್ಮ ಹಸು ಹಾಗೂ ಕರು ರೂಪದಲ್ಲಿ ಅವನಿಗೆ ಆಹಾರ ಒದಗಿಸುತ್ತಿದ್ದರು ಎಂಬ ನಂಬಿಕೆ ಇದೆ. ಒಂದು ದಿನ ಚೋಳ ರಾಜನು ಹಸುವಿನ ವರ್ತನೆಯನ್ನ ತಪ್ಪಾಗಿ ಅರ್ಥೈಸಿ ಅದನ್ನು ತಡೆಯಲು ಮುಂದಾದಾಗ ಶ್ರೀನಿವಾಸನು ರಾಜನಿಗೆ ಶಾಪ ನೀಡಿದನು. ನಂತರ ರಾಜನ ಪ್ರಾರ್ಥನೆಯ ಮೇರೆಗೆ ತನ್ನ ಮುಂದಿನ ಜನ್ಮದಲ್ಲಿ ಅವನ ಪುತ್ರಿ ಪದ್ಮಾವತಿಯನ್ನ ವಿವಾಹವಾಗುವುದಾಗಿ ವರ ನೀಡಿದ್ನು. ಕಾಲಕ್ರಮೇಣ ಶ್ರೀನಿವಾಸ ಮತ್ತು ಪದ್ಮಾವತಿಯ ವಿವಾಹ ನೆರವೇರಿತು. ವಿವಾಹಕ್ಕಾಗಿ ಶ್ರೀನಿವಾಸನು ಸಂಪತ್ತಿನ ಅಧಿಪತಿ ಕುಬೇರನಿಂದ ಅಪಾರ ಪ್ರಮಾಣದ ಸಾಲ ಪಡೆದನು. ಕಲಿಯುಗ ಮುಗಿಯುವವರೆಗೂ ಆ ಸಾಲವನ್ನ ಮರುಪಾವತಿಸುವುದಾಗಿ ಭರವಸೆ ನೀಡಿದನು ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಕಾರಣದಿಂದಲೇ ಇಂದಿಗೂ ಭಕ್ತರು ದೇವಾಲಯಕ್ಕೆ ಕಾಣಿಕೆ ಸಲ್ಲಿಸುವುದು ಶ್ರೀನಿವಾಸನ ಸಾಲ ತೀರಿಸಲು ಕಾರ್ಯದಲ್ಲಿ ತಮ್ಮ ಪಾಲನ್ನ ಸಲ್ಲಿಸುವುದೆಂಬ ನಂಬಿಕೆ ಭಕ್ತರಲ್ಲಿ ಇದೆ. ಆಂಧ್ರ ಪ್ರದೇಶದ ತಿರುಮಲ ಶ್ರೀ ವೆಂಕಟೇಶ್ವರ ದೇವಸ್ಥಾನವನ್ನ ಕಲಿಯುಗ ವೈಕುಂಠ ಎಂದು ಕರೆಯಲಾಗುತ್ತದೆ. ಪ್ರತಿದಿನ ಲಕ್ಷಾಂತರ ಭಕ್ತರು ಸ್ವಾಮಿಯ ದರ್ಶನ ಪಡೆಯುತ್ತಾರೆ. ದೇವಾಲಯವು ದೇಶದ ಅತ್ಯಂತ ಶ್ರೀಮಂತ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿದ್ದು ಭಕ್ತರಿಂದ ಅಪಾರ ಪ್ರಮಾಣದ ದೇಣಿಗೆ ಸ್ವೀಕರಿಸುತ್ತದೆ. ಇಲ್ಲಿನ ಮತ್ತೊಂದು ವಿಶೇಷ ಆಚರಣೆ ಎಂದರೆ ತಲೆಮುಡಿ ಕೊಡುವ ಸಂಪ್ರದಾಯ. ಭಕ್ತರು ತಮ್ಮ ಹರಕೆಯ ಸಂಕೇತವಾಗಿ ಕೂದಲನ್ನ ಅರ್ಪಿಸುತ್ತಾರೆ. ಈ ಕೂದಲನ್ನ ಸಂಸ್ಕರಿಸಿ ವಿವಿಧ ಉದ್ದೇಶಗಳಿಗೆ ಬಳಸಲಾಗುತ್ತಿದ್ದು ಅದರ ಮೂಲಕವೂ ದೇವಾಲಯಕ್ಕೆ ಗಣನೀಯ ಆದಾಯ ಬರುತ್ತದೆ. ಭಕ್ತರ ನಂಬಿಕೆಯ ಪ್ರಕಾರ ಶ್ರೀ ವೆಂಕಟೇಶ್ವರ ಸ್ವಾಮಿ ಕಲಿಯುಗದಲ್ಲಿ ತನ್ನ ಭಕ್ತರಿಗೆ ಮೋಕ್ಷದ ಮಾರ್ಗವನ್ನ ತೋರಿಸಲು ತಿರುಮಲದಲ್ಲಿ ನೆಲೆಸಿದ್ದಾನೆ. ಓಂ ನಮೋ ವೆಂಕಟೇಶಾಯ, ಓಂ ನಮೋ ನಾರಾಯಣಾಯ ಹಾಗೂ ಶ್ರೀ ವೆಂಕಟೇಶ್ವರ ಸುಪ್ರಭಾತಂ ಪಠಿಸುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ದೈವಿಕ ಅನುಗ್ರಹ ದೊರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಒಟ್ಟಾರೆ ವೆಂಕಟೇಶ್ವರ ಸ್ವಾಮಿಯ ಪುರಾಣ ಕಥೆಗಳು ಭಕ್ತಿ, ತ್ಯಾಗ ಮತ್ತು ಧರ್ಮದ ಸಂದೇಶವನ್ನ ಸಾರುತ್ತವೆ. ಕೋಟ್ಯಾಂತರ ಭಕ್ತರಿಗೆ ತಿರುಮಲ ಇಂದಿಗೂ ಕೇವಲ ದೇವಾಲಯವಲ್ಲ, ಭರವಸೆ, ನಂಬಿಕೆ ಮತ್ತು ಆಧ್ಯಾತ್ಮಿಕ ಅನುಭವದ ದಿವ್ಯ ಕ್ಷೇತ್ರವಾಗಿ ಉಳಿದಿದೆ. ಇದೇ ತರಹದ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವಮಂದಿರ. ನಮಸ್ಕಾರ.